ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಗಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಸಲು ಸೂಚನೆ ರವಾನಿಸಲಾಗಿದೆ. ಈಗಿನ್ನು ಕಾರ್ತಿಕ ಮಾಸ ಬಂದ್ರ ಮೇಲೆ ಮುಂದಿನ 4 ವರ್ಷಕ್ಕೆ ಅನುಶ್ರೀ ತಂಗಿ ನಿಧಿಶ್ರೀ, ನೀನು ಶುಭಶ್ರೀ, ಅವ್ರಿಗೆ ತಂಗಿ ಶುಭಶ್ರೀ. ಇಷ್ಟು ಮಾಡದೆ ಅಂದ್ರೆ ಬಿಡು. ನೆಕ್ಸ್ಟ್ ಜಿಯಲ್ಲಿ ನನ್ 2 ವರ್ಷಕ್ಕೆ ಮದುವೆ ಆಯ್ತಾರಂತ ಎಲ್ಲ ಟಿವಿಲಿ ಆಗ್ತವ್ರೆ. ಇನ್ನು 2 ವರ್ಷಗಳಲ್ಲಿ ಅನುಶ್ರೀ ಮದುವೆಯಾಗಿ ಮಕ್ಕಳಾದಾಗ ಅವ್ರು ಬ್ರೇಕ್ ತಗೊಂಡ್ರೆ ನೀ ಅಷ್ಟೊತ್ತು ರೆಡಿ ಆಗ್ಬಿಟ್ಟು ಬಂದ್ಬಿಡು. ಕರೆಕ್ಟ್ ಅಲ್ಲ ಮೇಡಮ್? ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗಲಿ ನಿಮಗೆ. 1757ರಲ್ಲಿ ಪ್ಲಾಸಿ ಕದನ ಆಯಿತು. ಅದಾದ್ಮೇಲೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857ರಲ್ಲಿ ಆಯಿತು. ಅದಾಗ 90 ವರ್ಷಕ್ಕೆ ಸರಿಯಾಗಿ 90 ವರ್ಷಕ್ಕೆ 1947 ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು. ಎಲ್ಲರೂ ಪ್ರತಿದಿನ ಡ್ಯಾನ್ಸ್ ಮಾಡ್ರಿ, ಕೈ ಎತ್ತಿ. ಚೆನ್ನಾಗಿ ಮಾಡಿದ್ರಲ್ವಾ? ಪ್ರಥಮ ಅಲ್ಲಿ ನೋಡು ಹೆಂಗ್ ಮಾಡ್ತಾರೆ. ನೀವು ಮಾಡೋದು ಡಿ ಕಡೆಯಲ್ಲಿ ಇದಕ್ಕಿಂತ ನಾನು ಕೆಟ್ಟದಾಗ ಮಾಡ್ತಾ ಇದ್ದೀನಿ, ಆದ್ರೂ ಬಾಸ್ ಬೈತಾ ಇರ್ತಾರೆ. ಇವೆಲ್ಲ ಚೆನ್ನಾಗಿ ಮಾಡ್ತಾರೆ, ನಮಗವ್ರು ಬೈತಾರೆ. ಇನ್ನೂ ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ ನಿಮ್ಗೆ. ಅದನ್ನ ಸಹ ಕೈ ಕೊಟ್ಬಿಡು. ಅವತ್ತು ಹೆಂಗೋ ಮಿಸ್ಟೇಕ್ ಆಗಿ ಮಿಸ್ ಮಾಡ್ಕೊಂಡೆ, ಪುನಃ 20 ವರ್ಷ ಆದ್ಮೇಲೆ ಇಲ್ಲೇ ತಗೊಳಕೊಂಡೆ. ಡಿ ಕಡೆಯಲ್ಲಿ ಬಾಸ್ ಕೈಗೆ ಮತ್ತೆ ಬಂದು ಸಿಕ್ಕಾಕೊಂಡಿದ್ದೀನಿ. ಹೌದಾ ಅಲ್ಲ ಬಾಸ್? ಹೌದಲ್ಲ ಬಾಸ್? ಎಸ್. 40 ವರ್ಷದಿಂದ ಒಂದು ಸಿನಿಮಾ ಬಂತು, ತಾವೆಲ್ಲ ನೋಡಿರ್ತೀರ, ಭಾಗ್ಯವಂತರು ಅಂತ. ಅಣ್ಣವ್ರು ಮಾಡಿದಂತ ಸಿನಿಮಾ. ಆ ಸಿನಿಮಾ ನೋಡಿದಾಗ ಜನ ಎಲ್ಲ ಹೇಳೋರು, ವಾವ್, ಈ ಸಿನಿಮಾ ನೋಡಿದಂತ ನಾವು ಭಾಗ್ಯವಂತರು ಅಂತ. ಇವತ್ತು ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಶಿವಣ್ಣನ ಆಸರಲ್ಲಿ, ಗೀತಾ ಮೇಡಮ್ ರ ಸಂರಕ್ಷಣೆಯಲ್ಲಿರುವ ನೀವು ನಿಜವಾದ ಭಾಗ್ಯವಂತರು. ನಾನು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ವಿಧಾನಸೌಧ ಪೊಲಿಟಿಷಿಯನ್ಸ್ಗೆ ಅದು ಶಕ್ತಿ ಕೇಂದ್ರ. ನಮ್ಮ ವಜ್ರೇಶ್ವರಿ ಕಂಬನ್ಸಿತ್ತು ಅಣ್ಣವ್ರ ಮನೆ, ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಶಕ್ತಿ ಕೇಂದ್ರ, ಅದಕ್ಕಂತ ದೊಡ್ಡ ಮನೆ ಅಂತೀವಿ. ಈ ನಿಮ್ ಶಿವಣ್ಣನ ಶಕ್ತಿ ಸಿಗೋದಲ್ಲಿ ಗೊತ್ತಾ? ನಾವು ಶಿವಣ್ಣನ ಎನರ್ಜಿ ಅಂತ ಹೇಳ್ತೀವಿ. ಅವ್ರಿಗೆ ಎನರ್ಜಿ ಸಿಗೋದಲ್ಲಿ ಗೊತ್ತಾ? ಈ ಶಕ್ತಿಧಾಮದ ಮಕ್ಕಳಿಂದ. ನೀವು 1 ನಿಮಿಷ ಶಿವಣ್ಣ ಅವ್ರು ರಜಾ ಸಿಕ್ಕಿದ್ರೆ ಎಲ್ಲಿರ್ತಾರೆ ಅಂದ್ರೆ ಇಲ್ಲಿ ಶಕ್ತಿಧಾಮದಲ್ಲಿ ಇರ್ತಾರೆ. ಅದರರ್ಥ ನೀವೆಲ್ಲ ಬಹಳ ಸ್ಪೆಷಲ್ ನಮ್ಮ ಬಾಸ್ಗೆ, ನಮ್ಮ ಯಜಮಾನರಿಗೆ ಅಂತ. ಸೊ ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ನಾನು ಒಂದೇ ಒಂದು ಮಾತು ಹೇಳೋಂಥದ್ದು, ಒಂದು ಏನ್ ಹೇಳ್ತಾರೆ ಅದನ್ನ, ಒಂದು ಬಿಲ್ಡಿಂಗ್ ಇರ್ಬೋದು, ಫಾರ್ಮ್ ಹೌಸ್, ವಾಟ್ ಎವರ್, ಅಥವಾ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಬೋದು. ಶಿವಣ್ಣ ಅವ್ರಿಗೆ ಜಾಸ್ತಿ ಆಸಕ್ತಿ ಪ್ರೀತಿ ಯಾವ್ದ್ರ ಮೇಲೆ? ಗೀತಾ ಮೇಡಮ್ಗೆ ಅಂದ್ರೆ ನಮ್ಮ ಬಾಸ್ಗೆ ಶಕ್ತಿಧಾಮದ ಮೇಲೆ. ನೀವೆಲ್ಲರನ್ನು ಅವ್ರಿಗಿಬ್ರು ಮಕ್ಕಳು, ನಿರುಪಮ, ನಿವೇದಿತಾ. ಆ 2 ಮಕ್ಕಳು ಬಿಟ್ರೆ ಅದೇ ಸ್ಥಾನದಲ್ಲಿರುವಂತ ಮಕ್ಕಳು ಯಾರು ಗೊತ್ತಾ? ಅವ್ರಿಗಿರೋ ಸಾಮಾನ್ಯವಾಗಿ ನೋಡುವಂಥದ್ದು ನಿಮ್ಮನ್ನ. ಅಷ್ಟೇ ಪ್ರೀತಿಯಿಂದ ಗೀತಾ ಮೇಡಮ್ ನೋಡ್ತಾರೆ. ನೀವೆಲ್ಲರೂ ಬಹಳ ಬಹಳ ಲೈಫಲ್ಲಿ ಸ್ಪೆಷಲ್, ತುಂಬಾ. ಸೊ ನಮ್ಗೆ ಯಾವತ್ತೂ ಶಿವಣ್ಣ ನಿಜಕ್ಕೂ ಹೆಮ್ಮೆ. ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಇವ್ರು ಕೇಳಿದಾಗ ಮೇಡಮ್ ಆಕ್ಚುಲಿ ನಾನು ಹೇಳಿದ್ರು, ಪ್ರಥಮ್ ನೀವು ಬರ್ಬೋದಾ ಅಂದ್ರು. ನಾನು ಒಂದೇ ಮಾತು ಹೇಳಿದ್ರು, ಒಬಾಮ, ಅವತ್ತು ಫೋನಲ್ಲಿ ಹೇಳಕ್ಕಾಗ್ಲಿ ಹೇಳ್ತೀನಿ, ಒಬಾಮ, ಮೋದಿ, ಟ್ರಂಪ್, ಬಿಲ್ ಗೇಟ್ಸ್ ನನ್ನ ಪಕ್ಕದಲ್ಲಿದ್ರು, ಮೇಡಮ್ ಕರೆದ್ರೆ ಬಿಟ್ಟು ಬಂದೇ ಬರ್ತೀವಿ. ಈ ವಿಷಯನ ತಾವು ತಲೆ ಇಟ್ಕೊಳ್ಳಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳಿ ಅವ್ರು ಹೇಳಿದಾಗ ಪ್ರಥಮ್ ಬರ್ಬೋದಾ ಸ್ವಾತಂತ್ರ್ಯ ದಿನಾಚರಣೆ ಶಕ್ತಿಧಾಮದ್ದು, ನಾನು ಅದಕ್ಕೆ ಅಲ್ಲೇ ಹೇಳಿದ್ರೆ ಫೋನಲ್ಲಿ ಹೇಳಿದ್ರೆ ಅದಾಗಲ್ಲ ಅನ್ಕೊಂಡು, ಮೇಡಮ್ ಓಕೆ ಮೇಡಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಎದುರಿಗೆ ಅವ್ರಿಗೆ ಕರೆಕ್ಟಾಗಿ ತಲೆಗೆ ಹೋಗ್ಬೇಕು, ಮೇಡಮ್ ಮನ್ಸಲ್ಲಿ ಉಳ್ಕೋಬೇಕು, ಬಾಸ್ ಹೃದಯದಲ್ಲಿ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಇದು ಹೇಳ್ತಾ ಇದೀವಿ. ತುಂಬಾ ಖುಷಿ ಇದೆ. ಇಂಡಸ್ಟ್ರಿಗೆ ಸಿಕ್ಕಂತ ಅಪರೂಪದ ನಮಗೆ ಅಣ್ಣವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅಣ್ಣವ್ರಿದ್ದಾಗ ಚಿತ್ರರಂಗದ ಯಾವ ಕಲಾವಿದನು ಹಸುವಿಂದ ಕೂತ್ಕೊಳ್ತಾರೆ, ಎಲ್ಲರಿಗೂ ಕೆಲಸ ಸಿಗೋದು. ಒಬ್ಬ ಶನಿಗಾದೇಪ ಅಂತ ಹಿರಿಯ ನಟಿರ್ಬೋದು, ಅಶ್ವಥ್ ಸರ್, ಎಲ್ಲಾ ಕಲಾವಿದರು ತೃಪ್ತಿಯಿಂದ ಊಟ ಮಾಡೋರು ಬಿಕಾಸ್ ಆಫ್ ಅಣ್ಣವರು. ಆ ನಂತರದ ಜನರೇಷನ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶಿವಣ್ಣ ಸರ್, ಅಣ್ಣವ್ರು ಹಿಂಗಿದ್ರು ಕೇಳಿದ್ದೇವೆ, ವಿಷ್ಣು ಸರ್ ಹಿಂಗ್ ಬದುಕಿದ್ರಂತೆ ತಿಳ್ಕೊಂಡಿದ್ವಿ, ಅಂಬರೀಷಣ್ಣ ಹಿಂಗಿದ್ರಂತೆ ನೋಡಿದೀವಿ, ಶಿವಣ್ಣ ಹಿಂಗೆ ಇರೋದು, ಈ ಜೊತೆ ನಾವು ಬದುಕ್ತಾ ಇದೀವಿ. ನೀವೆಲ್ಲ ಸ್ಪೆಷಲ್. ಈ ಕಾರಣಕ್ಕೆ ನಮ್ಗೆ ಯಾವಾಗ್ಲೂ ನಮ್ಮ ಯಜಮಾನರು ಬಹಳ ಸ್ಪೆಷಲ್. ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲೂ ಇವ್ರು ಬರದೇ ಇಲ್ಲ. ಇವರು ನನ್ನ ಶ್ರೀಮತಿ ಭಾನು ಅಂತ. ಶಿವಣ್ಣ ಸರ್ ಕಾರ್ಯಕ್ರಮ ಅಂದ್ರೆ ಬಹಳ ಇಲ್ಲ. ಎಲ್ರಿಗೂ ಇನ್ನ ರಿಕ್ವೆಸ್ಟ್ ಮಾಡ್ಕೊತಲ್ಲ ಆರ್ಡರ್ ಮಾಡ್ತಾ ಇದೀನಿ. ಯಾವಾಗ್ಲೂ ಅಷ್ಟೇ ಬಾಸ್ಗೆ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಅವ್ರು ಇಲ್ಲಿ ಬಂದಾಗ ಮಾತ್ರ ತುಂಬಾ ಖುಷಿ, ಮಿಕ್ಕಿದ್ದೆಲ್ಲ ಅಲ್ಲ ಅಷ್ಟೆಲ್ಲ ಜನ ಬರ್ತಾರೆ, ಎಲ್ಲ ಸಂತೋಷ. ಬಟ್ ಇಲ್ಲಿ ಬಂದಾಗ ನಿಮ್ಮನ್ನ ನೋಡಿದ್ರೆ ಮಾತ್ರ ನಮ್ ಗೀತಾ ಮ್ಯಾಮ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಮಾತಾಡೋದು ಬೇಜಾರಾಗಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ದೇವರಾಣಿ ನಾನು ಹೇಳಲ್ಲ. ನಾನು ಇರೋದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಕರ್ಸ್ಬೇಕಾದ್ರೆ ಅರ್ಥ ಮಾಡ್ಬೇಕಾಗಿತ್ತು. ನಾವು ಇರೋದೇ ಹಿಂಗೆಮ್ಮ.